ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಲಮ್ ಡಿಜಿಟಲ್ ಆಡಿಯೋ ಫ್ರೆಂಡ್ಸ್. ಇವತ್ತು ನಾವು ನೋಡ್ತಿರೋ ವೀಡಿಯೋ ಬಂದು 7 ಚಾನಲ್ ಆಂಪ್ಲಿಫೈರ್ ನೋಡ್ತಿದ್ದೀರಿ. ಈ ಆಂಪ್ಲಿಫೈರ್ ತುಂಬ ಹೈ ಎಂಡ್ ಕ್ವಾಲಿಟಿ. ಈ ಆಂಪ್ಲಿಫೈರ್ ನಾನು ಮಾಡಿ ಆಲ್ಮೋಸ್ಟ್ ಇನ್ನು 2 ವರ್ಷ ಮುಂದೆನೇ ಆಯಿತು. 2 ವರ್ಷ ಹಿಂದೆ ನಾನು ಮಾಡಿದ್ದು ಆ್ಯಕ್ಚುಲಿ. ಆ ಟೈಮಲ್ಲಿ ಬಂದು ಮೈನ್ ಏನಂದರೆ, ಈ ಆಂಪ್ಲಿಫೈರ್ ನಾನು ಯಾಕೆ ಈ ಶಾಲಮ್ ಆಡಿಯೋಸಲ್ಲಿ ನಾನು ಪೋಸ್ಟ್ ಮಾಡಿಲ್ಲ ಅಂದರೆ, ಅದಕ್ಕೊಂದು ರೀಸನ್ ಇದೆ. ಯಾಕಂದರೆ ಒಂದು ಸ್ವಲ್ಪ ಕ್ವಾಲಿಟಿ ಆಂಪ್ಲಿಫೈರ್ಸ್ ಬಂದು ನಾವು ಮಾಡಬೇಕಾದ್ರೆ ಇನ್ನೊಂದು ಚಾನಲಲ್ಲಿ ಮಾಡಬೇಕಂತ ನಾವು ಕಾನ್ಸೆಪ್ಟ್ ಅಂತ. ಯಾಕಂದರೆ ತುಂಬ ವರ್ಷಕ್ಕೆ ಆಲ್ಮೋಸ್ಟ್ 2 to 3 ಇಯರ್ಸಿಂದ ನಿಮಗೆ ಬೇರೆ ಶಾಲಮ್ ಆಡಿಯೋಸಲ್ಲಿ ಹೇಳ್ತಿದ್ದೆ. ಈ ರೀತಿ ನಾನು ನಿಮಗೆ ಇನ್ನೊಂದು ಚಾನಲ್ ಓಪನ್ ಮಾಡ್ತಿದ್ದೆ ಅಂತ. ಇವಾಗ ನಮ್ಗೆ ಟೈಮ್ ಸಿಕ್ಕಿದ್ರಿಂದ ನಾನು ಇವಾಗ ವೀಡಿಯೋಸ್ ಎಲ್ಲ ನಾವು ಹಾಕ್ತಿದ್ದೀನಿ. ಇನ್ನು ಬೇರೆ ಬೇರೆ ತುಂಬ ಲೇಟೆಸ್ಟ್ ವೀಡಿಯೋಸ್ ಇದೆ 7 ಚಾನಲ್ ಆಂಪ್ಲಿಫೈರಲ್ಲಿ. ಇಲ್ಲ ನಮಗೆ 6 ಇದು ನಮ್ಗೆ ಬೇಸಿಕಲ್ಲಿ ಇವಾಗ ಎಕ್ಸಾಂಪಲ್, ಇವಾಗ ನಾವು ಮೆರನ್ಸ್ ಎಲ್ಲ ನೋಡಿದ್ರೆ ನಾವು ಒಂದು 2-3 ಮಾಡಲ್ಸ್ ಇರುತ್ತೆ. ಯಾಕಂದರೆ 1 ಲಕ್ಷಕ್ಕೆ ಒಂದು ಮಾಡಲ್ ಇದೆ, 2 ಲಕ್ಷಕ್ಕೆ ಒಂದು ಮಾಡಲ್ ಐತೆ, 3 ಲಕ್ಷಕ್ಕೆ ಒಂದು ಮಾಡಲ್ ಐತೆ. ಅದೇ ರೀತಿಯೇ ಈ ಬ್ರ್ಯಾಂಡಲ್ಲಿ ಇವಾಗ ನಾವು ಮಾಡಿಸೋ ಬಂದು API ಬ್ರ್ಯಾಂಡಲ್ಲಿ. ಇದೊಂದು ನಮಗೆ ಲೋ ಬಜೆಟಲ್ಲಿ ನಮಗೆ 7 ಚಾನಲ್ ಆಂಪ್ಲಿಫೈರ್ ಇದು. ಈ ಆಂಪ್ಲಿಫೈರ್ ಬಂದು ನೀವು ಆಗ್ಬೋದು ಫ್ರೆಂಡ್ಸ್. ನಿಮ್ಮ ರಿಸೀವರ್ ಇದ್ದರೆ, ಇದು ಮಾಡಿರೋ ಪರ್ಪಸ್ಸೇ ಅದೇ ರೀಸನು. ನಾವು ಆಲ್ರೆಡಿ ಇದು ಮಾಡಿಕೊಟ್ಟಿದ್ದೀವಿ ಕಸ್ಟಮರ್ಗೆ. ಇದು ನೋಡಿದ್ರೆ ನಿಮ್ಮ ಹತ್ರ AV ರಿಸೀವರು ಇಲ್ಲ ಡೆನಾನೋ, ಪೈನಿಯರೋ, ಸೋನಿನೋ ಯಾವುದೊಂದು AV ರಿಸೀವರ್ ಇದ್ರೂ ಆ AV ರಿಸೀವರ್ ಬಂದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೀವು ರನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಸ್ಟಮರ್ಸ್ ಬಂದು ಪರ್ಟಿಕ್ಯುಲರ್ ಮೂವೀಸ್ ನೋಡ್ಬೇಕಂತಲೇ ಇರ್ತದೆ. ಅಂಥ ಕಸ್ಟಮರ್ಸ್ಗೆ ನಾವು ಪರ್ಟಿಕ್ಯುಲರ್ ಈ ರೀತಿ ನಾವು ಆಂಪ್ಲಿಫೈರ್ ಮಾಡಿಕೊಡ್ತಿದ್ವಿ. ಇನ್ನೊಂದೇನೆಂದರೆ, ಸ್ವಲ್ಪ ಕಸ್ಟಮರ್ಸ್ಗೆ ನಾನು ಸರ್ ನಮಗೆ ಆಂಪ್ಲಿಫೈರ್ ಬಂದು ನಾವು ಬ್ರ್ಯಾಂಡ್ ಯೂಸ್ ಮಾಡ್ತಿರ್ತೀವಿ, ಬಟ್ ಆ ಬ್ರ್ಯಾಂಡಲ್ಲಿ ಏನಂದರೆ ನಾವು ಅಷ್ಟೊಂದು ಪವರ್ ಆಗಿರಲ್ಲ. ನಮಗೇನಂದರೆ ನಾರ್ಮಲ್ ಪವರ್ ಆಗಿರುತ್ತೆ, ಬಟ್ ನಮಗಿನ್ನೂ ವಾಲ್ಯೂಮ್ ಬೇಕಾಗುತ್ತೆ. ಅವಾಗ ಅದು ಸಪೋರ್ಟ್ ಮಾಡಲ್ಲ ಅಂತಾರೆ. ಆವಾಗ ಬಂದು ಅವ್ರದ್ದು ಏನು ಕ್ಯಾಲ್ಕುಲೇಷನ್ಸು, ಏನು ಸ್ಪೀಕರ್ಸ್ ಐತೆ, ಏನು ಸಿಸ್ಟಮ್ ಇಟ್ಕೊಂಡಿರೋ ಅಂತ ಅದು ನೋಡಿ ಅದಕ್ಕೆ ಮ್ಯಾಚೇಬಲ್ ಮಾಡಿ ನಾವು ಈ ರೀತಿ 7 ಚಾನಲ್ ಆಂಪ್ಲಿಫೈರ್ ನಾವು ಮಾಡಿದ್ದೀವಿ. ಇದೇ ರೀತಿ ನಿಮ್ಗೆ ಯಾರನ್ನ ಬೇಕಿದೆ, ನಿಮ್ಮ ಫ್ರೆಂಡ್ಸ್ಗೆ ಯಾರನ್ನ ಬೇಕಿದೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಈ ಫುಲ್ ಸ್ಪೆಸಿಫಿಕೇಶನ್ ನೋಡೋಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರ್ದಿರ ಬಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಲೇಟೆಸ್ಟ್ ವೀಡಿಯೋಸ್ಗೋಸ್ಕರ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನಿಮಗೆ ಇನ್ನು ಈ ಟೆಕ್ನಾಲಜೀಸ್ ಇನ್ನು ಬೇರೆ ಬೇರೆ ಬಂದಿದೆ. ಅದರಲ್ಲಿ ಈ 7 ಚಾನಲಲ್ಲಿ ಸುಮಾರು ಇದೆ. ಅದು ನಿಮಗೆ ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗನೆ. ಇದು ನಿಮ್ಗೆ ಲೈಕ್ ಆಗಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರನ್ನ ಈ ರೀತಿ ನಾವು ಅವ್ರ ಹತ್ರ ಮೆರಾನ್ಸ್ ಆಂಪ್ಲಿಫೈರ್ಸ್ ಐತೆ, ಆ ರೀತಿ ಸಪೋರ್ಟ್ ಮಾಡಬೇಕಂದ್ರೆ ಸಪೋರ್ಟ್ ಮಾಡಿ. ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಒಳ್ಳೆ ಆಂಪ್ಲಿಫೈರ್ ಕೊಡಬೇಕಂದ್ರೆ ಈ ಚಾನಲ್ನ ಬಂದು ಅವ್ರು ಶೇರ್ ಮಾಡಿ. ಯಾಕೆ ಹೇಳ್ತೀನಿ, ಪರ್ಟಿಕ್ಯುಲರ್ ಮೆರಾನ್ಸ್ ಆಂಪ್ಲಿಫೈರ್ ರಿಸೀವರ್ಗೆ ಇದು ಮೈನು. ಯಾಕಂದರೆ ಇನ್ಕ್ಲೂಡಿಂಗ್ ಪವರ್ ಆ್ಯಂಪ್ ಅದರಲ್ಲೇ ಇರುತ್ತೆ. ಇನ್ಕ್ಲೂಡಿಂಗ್ ಪವರ್ ಆ್ಯಂಪ್ ಇದ್ರೇನು ಒಂದು ಬಂದು ಅವರಿಂದ ತುಂಬ ವಾಲ್ಯೂಮ್ ಬೇಕಾಗಿರುತ್ತೆ, ಬಟ್ ವಾಲ್ಯೂಮ್ ಇರೋಲ್ಲ. ಸೆಕೆಂಡ್ ಥಿಂಗ್ ಏನಂದರೆ, ಇನ್ ಕೇಸ್ ತುಂಬ ವಾಲ್ಯೂಮ್ ಕೊಟ್ಟರೆ ಆಟೋಮೆಟಿಕ್ ಒಂದು ಸ್ಟ್ಯಾಂಡ್ ಮೈ ಹೋಗುತ್ತೆ. ಅದರಲ್ಲಿ ನೋಡಿದ್ರೆ ಇನ್ನೊಂದು ಬೆಳಿಗ್ಗೆಯಿಂದ ಸಾಯಂಕಾಲ ಅಂತ ಯೂಸ್ ಮಾಡೋಂಗಿಲ್ಲ. ಇದರಲ್ಲಿ ಸುಮಾರು ಕಸ್ಟಮರ್ಸ್ ಇದ್ದಾರೆ. ಇದರಲ್ಲಿ ಈ ಟೈಪ್ ಪವರ್ ಆಂಪ್ಲಿಫೈರ್ ಕೇಳೋರು. ನಾವು ಇದಕ್ಕೆ ಮುಂಚೆ ನಾವು ಮಾಡ್ಕೋ ಕಸ್ಟಮರ್ ಬಂದು ಆಲ್ಮೋಸ್ಟ್ ಅವ್ರಿಗೆ ಅದೇ ಪ್ರಾಬ್ಲಮಿಂದನೇ ಅವರು ತೊಗೊಂಡ್ರು. ಬಟ್ ಇವಾಗ ತೊಗೊಂಡು ಆಲ್ಮೋಸ್ಟ್ ನನಗೆ ಗೊತ್ತಾಗಿರೋ ಪ್ರಕಾರ ಒಂದು 2-2.5 ವರ್ಷ ಆಗ್ತಿದೆ ಫ್ರೆಂಡ್ಸ್. 2-2.5 ವರ್ಷ 3 ವರ್ಷ ಕೂಡ ಆಗ್ತಿದೆ. ಬಟ್ ಇವಾಗ ಗಂಟನೂ ಪ್ರಾಬ್ಲಮ್ ಅಂತ ಯಾವುದೂ ಬಂದಿದ್ದಿಲ್ಲ ಈ ಆಂಪ್ಲಿಫೈರ್ ಮಾತ್ರ. ಯಾಕಂದರೆ ನಾವು ಒಂದೇ ಸತಿ ಮಾಡುವಾಗ ಕ್ವಾಲಿಟಿ ಟೈಪ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಮಾರ್ಕೆಟಲ್ಲಿ ತುಂಬ ಕಾಪೀಸ್ ಬಂದುಬಿಟ್ಟೆ API ಇಲ್ಲ. ಯಾಕಂದರೆ ಇದು ನಾನು 2 ವರ್ಷ ಹಿಂದೆ ನಾನು ಮಾಡೋವಾಗ ಆವಾಗ ಬಂದು ನಮ್ಮ ಹತ್ರ ಒಳ್ಳೆ ಒರಿಜಿನಲ್ ಕಾಂಪೊನೆಂಟ್ಸ್. ಯಾಕಂದರೆ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ಆಡಿಯೋ ಗ್ರೈಂಡ್ಗೆ ಅಂತಲೇ ಕಾಂಪೊನೆಂಟ್ಸ್ ಇರುತ್ತೆ. ಅಂಥ ಕಾಂಪೊನೆಂಟ್ಸ್ ಎಲ್ಲ ಅವ್ರು ಯೂಸ್ ಮಾಡೋದ್ರಿಂದ ನಿಮ್ಗೆ ಆಡಿಯೋ ಕ್ವಾಲಿಟಿನ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಏನೋ ಯೂಸ್ ಮಾಡಿ ಎಲ್ಲ ಇಂಪೋರ್ಟ್ ಮಾಡ್ತಾರೆ. ಯಾಕಂದರೆ ಅವರು ಜಪಾನಿಂದ ಸ್ವಲ್ಪ ಇಂಪೋರ್ಟ್ ಮಾಡ್ತಾರೆ. ಅವ್ರಿಗೇನೇನು ಯಾವ ಟೈಪ್ ಬೇಕು ಅಂತಲೂ ಎಲ್ಲನೂ ಅವ್ರು ಇಂಪೋರ್ಟ್ ಮಾಡಿ ಮಾಡಿಸೋದು. ಒಂದೊಂದು ಐಟಮು ಮಿಕ್ಕಿದೆಲ್ಲ ನಮ್ಮ ಲೋಕಲಲ್ಲಿ ಏನಿರುತ್ತೋ ನಾವು ಅದೆಲ್ಲ ನೋಡಿ ಅಡಿಷ್ನಲ್ ನಾವು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಒಂದು ಬನ್ನಿ ಫ್ರೆಂಡ್ಸ್, ನಾವು ನೋಡೋಣ ಫ್ರೆಂಡ್ಸ್. ನಾನು ಇವಾಗ ನೋಡ್ತಿರೋ ಫ್ರಂಟ್ ಬಂದುಬಿಟ್ಟು ಅಕ್ರಾಲಿಕ್ ಬಂದು ನಿಮಗೆ 6 mm ಯೂಸ್ ಮಾಡಿದ್ದೀವಿ. ನಮ್ಗೆ ಆಲ್ಮೋಸ್ಟ್ ವಿಡ್ತ್ ನೋಡಿದ್ರೆ ನಮಗೆ 17.5 ಇರುತ್ತೆ, 17.5 ಇರುತ್ತೆ. ನಮ್ಗೆ ಫ್ರಂಟ್ ಮಾತ್ರ. ಸೇಮ್ ಬ್ಯಾಕ್ದು ಸೇಮ್. ಫ್ರಂಟ್ ನೋಡಿದ್ರೆ ನಿಮಗೆ ಬೇರೆ ಏನಿರಲ್ಲ. ಕಸ್ಟಮರ್ ಬಂದು ಸೋನಿಗಿನ ಏನು ಬೇಡ, ಬೇರೆ ಒಂದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಅಲ್ಲೇನು ನಮ್ಗೆ DTS ಡಾಲ್ಬಿ ಅಂತಿದೆ, ಜಸ್ಟ್ ಅದು ಬಂದರೆ ಸಾಕು. ಇನ್ನೊಂದು ನಮಗೊಂದು ಲೈಟ್ ಬಂದ್ಬಿಟ್ಟು ಆ ಸ್ವಿಚ್ಚಲ್ಲೇ ಇರಬೇಕು. ತುಂಬ ಲೈಟು ಓವರ್ ಏನಕ್ಕೂ ಕಣ್ಣಿಗೂ ಹೊಡಿಬಾರ್ದು, ತುಂಬ ಮೈಲ್ಡಾಗಿರಬೇಕು ಅಂದರೆ ಅದೇ ರೀತಿ ಮಾಡಿದ್ದೀವಿ. ಅದೇ ಸ್ವಿಚ್ ಇರುತ್ತೆ ಫ್ರೆಂಡ್ಸ್ ಫ್ರಂಟಲ್ಲಿ, ಇನ್ನೇನು ಇರೋಲ್ಲ. ಕೆಳಗಡೆ ಯೂಸ್ ಮಾಡಿ ಎಲ್ಲ ಬಾಟಮ್ ಬುಷು. ನಮಗೆ ಇಂಪೋರ್ಟೆಡ್ ಬುಷು. ಕ್ಯಾಬಿನೆಟ್ ಸೈಜ್ ಹೇಳ್ತೀವಿ ಫ್ರೆಂಡ್ಸ್. ಹೈಟ್ ಬಂದು ನಿಮ್ಗೆ 4.5, ಡೆಪ್ತ್ ಬಂದು ನಿಮಗೆ 15 ಇಂಚ್ ಇರುತ್ತೆ. ವಿಡ್ತ್ ಬಂದು ನಿಮಗೆ ಆಲ್ಮೋಸ್ಟ್ 17.5 ಇರುತ್ತೆ. ಇದು ನಿಮಗೆ ಕ್ಯಾಬಿನೆಟ್ ಸೈಜ್ದು.
ಇದ್ರಲ್ಲಿ ನೋಡಿದ್ರೆ ನಮ್ಮ ಯೂಸ್ ಮಾಡಿ ಅಕ್ರಾಲಿಕ್ ನೋಡಿದ್ರೆ ಸೊ ಎಲ್ಲನೂ ಬಂದು ಸೊ A1 ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ಸೊ ಅಂಥ ಕ್ವಾಲಿಟಿನಾಗ ನಾವು ಯೂಸ್ ಮಾಡೋದು. ಎಲ್ಲನೂ ಬಂದು ಸೊ ಮ್ಯಾಟ್ ಮಾಡಿ ಎಲ್ಲ ಫುಲ್ ಗ್ಲಾಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ರಾಯಲ್ ಫಿನಿಶಿಂಗ್ ಇದೆ. ಸೊ ಈ ರೀತಿ ನಿಮ್ಗೆ ಬೇಕಾದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನಾವು ಬ್ಯಾಕ್ ಸೈಡು ತೋರಿಸ್ತೀನಿ. ಸೊ ನಿಮ್ಗೆ ಬ್ಯಾಕ್ ಸೈಡ್ ಯಾವ ರೀತಿ ಐತೆ ಅಂತ ಸೊ ಅದು ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಬಂದು ಸುಮಾರು ಇದೆ ಫ್ರೆಂಡ್ಸ್. ಸೊ ಸುಮಾರು ಹೆಂಗಂದರೆ ಸೊ ನಾನು ಒಳಗಡೆ ನಿಮ್ಗೆ ಪಿಕ್ಚರು ಮೇಲ್ಗಡೆ ಬರುತ್ತೆ. ಸೊ ನಾವು ಯಾಕಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ. ಸೊ ನಾವು ಇದನ್ನೇ ನಾವು ತುಂಬ ಕವರ್ ಮಾಡಿ ಸೊ ಇವಾಗ ಮಾಡಿದ್ದೀವಿ. ಎಲ್ಲ ಡೇಟಾ ಎಲ್ಲ ಹೋಗಿ ಮತ್ತು ನಾವೆಲ್ಲ ಯಾಕಂದರೆ ಫೋನ್ಸ್ ಎಲ್ಲ ನಾವು ಕೆಟ್ಟು ಹೋಗ್ತಿರುತ್ತೆ ಕೆಳಗಡೆ ಬಿದ್ದು. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಎಲ್ಲನೂ ಬಂದು ನಮ್ಮ ಗೂಗಲಿಂದ ಸೇವ್ ಆಗೋದ್ರಿಂದ ಸೊ ಇಂಥ ವೀಡಿಯೋಸ್ ಎಲ್ಲ ಇನ್ನೂ ಸುಮಾರು ಇದೆ ನೋಡಿ, ಇನ್ನೂ ಸುಮಾರು ಆ್ಯಂಪ್ಲಿಫೈರ್ ಮಾಡಿದ್ದೀವಿ. ಸೊ ಅದು ನಿಮ್ಗೆ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಇದು ನೋಡಿದ್ರೆ ಸೊ ನಿಮ್ಗೆ ಯೂಸ್ ಮಾಡೋ ಒಳಗಡೆ ಬಂದು ಸೊ ಟೊರಾಲಿ ಟ್ರಾನ್ಸ್ಫಾರ್ಮ್ ಯೂಸ್ ಮಾಡ್ತೀನಿ. ಸೊ ಟೊರಾಲಿ ಟ್ರಾನ್ಸ್ಫಾರ್ಮ್ ಬಂದು ಪ್ಯೂರ್ ಕಾಪರ್ ಟ್ರಾನ್ಸ್ಫಾರ್ಮರು. ಟೊರಾಲಲ್ಲಿ ಬಂದು ನಿಮಗೆ ಪ್ರೈಮರಿ ಸೆಕೆಂಡ್ರಿ ಎಲ್ಲನೂ ಬಂದು ಪ್ಯೂರ್ ಕಾಪರೇ. ಇನ್ನೊಂದು ಬಂದು ಕೋರು ಬಂದು ತುಂಬ ಇಂಪಾರ್ಟೆಂಟ್ ಕೋರು ಸೊ ನಾವು ಯೂಸ್ ಮಾಡೋದು. ಸೊ ಈ ಟ್ರಾನ್ಸ್ಫಾರ್ಮಲ್ಲಿ ಆಲ್ಮೋಸ್ಟ್ 1 kV ಅಂತ ಸೊ ಇದು ಲೋಡ್ ಆಗುತ್ತೆ. ಅದೇ ರೀತಿ ಬಂದು ನಾವು ಯೂಸ್ ಮಾಡೋದು ಬಂದು ಇದರಲ್ಲಿ ಸಾಫ್ಟ್ ಸ್ಟಾರ್ಟರ್ ಇದೆ, ಇನ್ನೊಂದು ಶಾರ್ಟ್ ಸರ್ಕ್ಯೂಟ್ ಇದೆ, ಪ್ರೊಟೆಕ್ಷನ್ ಮೋಡ್ ಇದೆ. ಸೊ ನಮ್ಗೆ ಹೆಂಗಂದರೆ 5 ಚಾನಲ್ ಸಪ್ರೇಟು, ಸ್ಟೀರಿಯೋ ಚಾನಲ್ ಸಪ್ರೇಟ್ ಇರುತ್ತೆ. ಸೊ ಇವಾಗ ನಿಮ್ಗೆ ಕಾಣಿಸ್ತಾ ಇತ್ತು ನೋಡಿ. ಸೊ ಇದು ನಾವು ಒಂದು ಆವಾಗ ರಿಪೇರಿ ಆವಾಗ ಸರ್ವಿಸು ನಾವೆಲ್ಲ ಫಿಟ್ಟಿಂಗ್ ಮಾಡೋವಾಗ ಸೊ ಆವಾಗ ತೊಗೊಂಡು ಫೋಟೋಸ್ ಎಲ್ಲನೂ ಸೊ ನಿಮ್ಗೆ ಇವಾಗ ಗೊತ್ತಾಗ್ತಿದೆ ನೋಡಿ. ಸೊ ಇದರಲ್ಲೇ ಬಂದು ನೋಡಿದ್ರೆ ಸೊ ಇಂಡಿವಿಜುವಲ್ ಒಂದೊಂದಕ್ಕೆ ಒಂದೊಂದು ಚಾನಲ್ಗೂ ರಿಲೇಸ್ ಇದೆ. ಮತ್ತು ಬಂದು ನಾವು ಯೂಸ್ ಮಾಡೋ ಕೆಪಾಸಿಟರ್ ನೋಡಿದ್ರೆ ಡನ್ಸಲ್ ಬ್ರ್ಯಾಂಡಲ್ಲಿ ಯೂಸ್ ಮಾಡಿದ್ವಿ. 63 ವೋಲ್ಟಲ್ಲಿ ಆಲ್ಮೋಸ್ಟ್ 60 ಮೈಕ್ರೋಫ್ಯಾರಡಲ್ಲಿ ನಾವು ಯೂಸ್ ಮಾಡೋ ಕೆಪಾಸಿಟರ್ಸ್ ಇದು. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್. ಸೊ ಒಳ್ಳೆ ಕ್ವಾಲಿಟಿ ಟೈಪು ನಾವು ಯೂಸ್ ಮಾಡಿ ಚೆಕ್ ಮಾಡಿ. ಅದೇ ರೀತಿ ಬಂದು ಇದು ನಾನು ಚೆಕ್ ಮಾಡಿರೋದು AV ರಿಸೀವರಲ್ಲಿ ಹಾಕಿ ತುಂಬ ಆಡಿಯೋ ಕ್ವಾಲಿಟಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ನಾನು ಕೇಳಿರೋ ಪ್ರಕಾರ ಸೊ ನಾರ್ಮಲ್ ಆಡಿಯೋ ಶಾಲೋ ಆಡಿಯೋಸ್ ಅಂತಿದ್ರೆ ಅದು ಬಂದು ಮಾರ್ಕೆಟಿಗೆ ತಗ್ಗಂಗಿರುತ್ತೆ. ಇದು ಬಂದು ಸ್ವಲ್ಪ ಹೈ ಎಂಡ್ ಇರೋದ್ರಿಂದ ಸೊ ಹೈ ಎಂಡ್ಗೆ ಸಪ್ರೇಟಾಗಿ ಶಾಲೋಮ್ ಡಿಜಿಟಲ್ ಆಡಿಯೋದಲ್ಲೇ ವೀಡಿಯೋ ಬರುತ್ತೆ. ಸೊ ಇನ್ನು ಫ್ಯೂಚರಲ್ಲಿ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದೆ. ಸೊ ಅದೆಲ್ಲ ನಾವು ಮಾಡುವಾಗ ಸೊ ಎಲ್ಲನೂ ನಾವು ಒಂದು ಹೈ ಎಂಡ್ ಬಂದರೆ ಸೊ ನಮ್ಗೆ ಶಾಲೋಮ್ ಡಿಜಿಟಲ್ ಆಡಿಯೋ ಬರುತ್ತೆ. ಇಲ್ಲ ನಾರ್ಮಲ್ ಡೊಮೆಸ್ಟಿಕ್ ಟೈಪ್ ಆದರೆ ನಮ್ಗೊಂದು ಶಾಲೋಮ್ ಆಡಿಯೋಸಲ್ಲೇ ಬರುತ್ತೆ. ಡೊಮೆಸ್ಟಿಕ್ ಅಂದರೆ ಸೊ ನಮ್ಮ ಲೋಕಲ್ ಬಜೆಟಲ್ಲಿ ಕೇಳ್ತಾರಲ್ಲ ಸೊ ಆ ಟೈಪು. ಸೊ ಇವಾಗ ಬಂದು ನಾವು ಬ್ಯಾಕ್ ಸೈಡ್ ನೋಡೋಣ ಫ್ರೆಂಡ್ಸ್. ಸೊ ಬ್ಯಾಕ್ ಸೈಡ್ ಯಾವ ರೀತಿ ಮಾಡಿ ನೀವು ತೋರಿಸ್ತೀನಿ ಫ್ರೆಂಡ್ಸ್. ಇದು ಬಂದು ನಿಮ್ಗೆ ಬ್ಯಾಕ್ ಸೈಡು. ಈ ಬ್ಯಾಕ್ ಸೈಡ್ ನೋಡಿ. ಸೊ ಬ್ಯಾಕ್ ಸೈಡು ಬಂದು ನಾವು ಯೂಸ್ ಮಾಡೋದು ಸೊ ಅಕ್ರಾಲಿಕ್ 6 mm ಯೂಸ್ ಮಾಡಿದ್ದೀನಿ. ಸೊ ಅದು ಸೇಮ್ A1 ಕಾಂಪೊನೆಂಟ್ಸು. ಸೊ ಇದು ನೋಡಿದ್ರೆ ಇಂಡಿವಿಜುವಲ್ ಫ್ರೆಂಡ್ಸ್. ಸೊ ನೀವು ಎಲ್ಲಿ ಏನು ಕನೆಕ್ಟ್ ಮಾಡ್ತೀರೋ ಸೊ ಅದೇ ರೀತಿ ಬರುತ್ತೆ. ಫ್ರಂಟ್ ಲೆಫ್ಟು, ಫ್ರಂಟ್ ರೈಟು, ಸರೌಂಡ್ ಲೆಫ್ಟು, ಸರೌಂಡ್ ರೈಟು, ಮತ್ತು ಬ್ಯಾಕ್ ಸರೌಂಡ್ ಲೆಫ್ಟು, ಬ್ಯಾಕ್ ಸರೌಂಡ್ ರೈಟು, ಸೆಂಟರ್. ಸೊ ಇದು ಬಂದು ಆಲ್ಮೋಸ್ಟ್ ನಾವು ಎಲ್ಲಿ ಏನು ಕನೆಕ್ಟ್ ಮಾಡ್ತೀವೋ ಸೊ ಅಲ್ಲೇ ಬರುತ್ತೆ, ಬಿಟ್ಟರೆ ಬೇರೆ ಎಲ್ಲಿ ಬರೋಲ್ಲ. ಯಾಕಂದರೆ ಕಸ್ಟಮರ್ಸ್ ಬಂದು ಇಲ್ಲೇ ಕೊಡಬೇಕು ಅಂತಿಲ್ಲ, ಈಗ ಫ್ರಂಟ್ ಲೆಫ್ಟಲ್ಲೇ ಕೊಡಬೇಕು ಅಂತಿಲ್ಲ. ಯಾಕಂದ್ರೆ ಫ್ರಂಟ್ ಲೆಫ್ಟ್ ಸೈಡ್ಗೆ ಬಂದು ಅವ್ರು ಬೇರೆ ಕಾನ್ಫಿಗರೇಷನ್, ಯಾಕಂದರೆ ಅವ್ರ ಹತ್ರ ಟವರ್ ಇರೋದ್ರಿಂದ ಅವ್ರಿಗೆ ಬೇರೆ ಕಾನ್ಫಿಗರೇಷನು. ಮಿಕ್ಕಿದೆಲ್ಲ ಬಂದು ಸರೌಂಡ್ ಲೆಫ್ಟು, ಸರೌಂಡೆಲ್ಲ ಇದೈತಲ್ಲ ಸೊ ಇದೆಲ್ಲ ಬಂದು ನಿಮ್ಗೆ ಬೇರೆ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇದು ಸರೌಂಡ್ಸ್ ಎಲ್ಲನೂ ಬಂದು ಸೊ ನಿಮಗೆ ಸೇಮ್ ಅವ್ರ ಹತ್ರ ಏನು ಕಾನ್ಫಿಗರೇಷನ್ ಇತ್ತು, ಅವ್ರೇನು ಸ್ಪೀಕರ್ಸ್ ಇಟ್ಕೊಂಡಿದ್ರು ಸೊ ಅದ್ರ ತಕ್ಕಂಗೆ ಮ್ಯಾಚ್ ಮಾಡಿರೋದು. ಸೊ ಇದು ನೋಡಿದ್ರೆ ಇನ್ನೊಂದು ಬಂದು ಸೊ ಎಲ್ಲ ನಮಗೆ RCS ಆಗಿತ್ತು ನಿಮ್ಗೆ ನೋಡಿದ್ರೆ ಸೊ ಎಲ್ಲನೂ MX ಬ್ರ್ಯಾಂಡಲ್ಲಿ ಯೂಸ್ ಮಾಡೋದು, ಸ್ವಲ್ಪ ಕಾಸ್ಟ್ ಜಾಸ್ತಿ. ಅದೇ ರೀತಿಯೇ ಇನ್ನೊಂದು ಬಂದು ನಾವು ಯೂಸ್ ಮಾಡೋ ಸ್ಪೀಕರ್ ಟರ್ಮಿನಲ್ಸ್ ಅಂದರೆ ಔಟ್ಪುಟ್ಗೆ ಸೊ ಎಲ್ಲನೂ ಬಂದು ಇಂಪೋರ್ಟೆಡ್ ಯೂಸ್ ಮಾಡೋದು. ಸೊ ಗೋಲ್ಡನ್ ಪ್ಲೇಟಲ್ಲಿ ಬರುತ್ತಲ್ಲ ಸೊ ಸ್ವಲ್ಪ ಕಾಸ್ಟ್ಲಿ ಟೈಪು. ಸೊ ಆ ರೀತಿ ಯೂಸ್ ಮಾಡಿದ್ದೀವಿ. ಅದೇ ರೀತಿ ಒಂದು ಪವರ್ ಸಾಕೆಟ್ ಇನ್ಪುಟ್ ಸೆಕ್ಷನ್ ಇರುತ್ತೆ. ಸೊ ಸಿಸ್ಟಮ್ ಟೈಪು ಒಂದು ಫ್ಯೂಸ್ ಇರುತ್ತೆ. ಕೂಲಿಂಗ್ ಪರ್ಪಸ್ ಬಂದು ಸೊ ಕಸ್ಟಮರ್ ಬಂದು ಫ್ಯಾನ್ ಬೇಡ ಅಂದರು. ಸೊ ಯಾಕಂದರೆ ಆಲ್ರೆಡಿ ಯಾಕಂದರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ಚೆಕ್ ಮಾಡಿದ್ರು ಅದು ಅಷ್ಟೊಂದು ಹೀಟ್ ಆಗಿಲ್ಲ. ಸೊ ಏನು ರಿಕ್ವೈರ್ಮೆಂಟ್ಸ್ ಇಲ್ಲ, ಅದು ನಮ್ಗೆ ಇರುತ್ತೆ. ಇನ್ನೊಂದೇನಾದರೆ ಅವ್ರು ಇಟ್ಕೊಳ್ಳೋ ಪ್ಲೇಸಲ್ಲಿ ಬಂದು ಸೊ AC ಇರುತ್ತೆ. ಸೊ AC ಇರೋದ್ರಿಂದ ಬಂದು ನಮಗೇನು ತೊಂದರೆ ಇಲ್ಲ ಸರ್. ನಮಗೆ ಲಿವಿಂಗ್ ರೂಮಲ್ಲಾದರೆ ನಮ್ಗೆ ಕಷ್ಟ, ಬಟ್ AC ಇರೋದ್ರೆ ಏನು ಕಷ್ಟ ಇಲ್ಲ ಅಂದರು. ಸೊ ಓಕೆ ಫೈನ್, ನಿಮ್ಮ ಚಾಯ್ಸ್ ಸರ್ ಅಂತ ಸೊ ನಾವು ಕೊಟ್ಟಿದ್ವಿ ಇವಾಗ ಅವ್ರಿಗೆ. ಬಟ್ ಇವಾಗಂತೂ ಸೊ ಒಂದು ಯಾವುದೇ ಒಂದು ಇದು ಟೈಪ್ ಪ್ರಾಬ್ಲಮ್ ಆಗಿದೆ ಅಂತ ಸೊ ಯಾವುದಿಲ್ಲ. ಯಾಕಂದರೆ ಮೈನ್ ತಿಳ್ಕೊಳ್ಳಿ. ಸೊ ಹೈ ಎಂಡ್ ಯಾಕೆ ಹೇಳ್ತೀರ ಅಂದರೆ ಸೊ ನಾವು ಹೆಂಗೆ ಕಾಂಪೊನೆಂಟ್ ಯೂಸ್ ಮಾಡ್ತೀವೋ ಸೊ ಅದೇ ರೀತಿಯೇ ಇವಾಗ ಎಕ್ಸಾಂಪಲ್ ಒಂದು ವಸ್ತು ಬಂದು ನಮ್ಗೆ ₹1 ಸಿಕ್ಕರೂ ಅದೇ ವಸ್ತು ಬಂದ್ಬಿಟ್ಟು ಕ್ವಾಲಿಟಿ ಮೇಲೆ ಇರುತ್ತೆ. ಅದೇ ವಸ್ತು ಬಂದು ನಿಮ್ಗೆ ₹100 ಇರುತ್ತೆ. ಯಾಕಂದ್ರೆ ₹1 ₹100. ಇದು ಬಂದು ಹೆಂಗಂದರೆ ಆಡಿಯೋ ಗ್ರೇಡ್ಗೆ ಸಂಬಂಧಪಟ್ಟದು ಬಂದ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ನಿಮ್ಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ನಿಮಗೆ ಆಡಿಯೋಗಂತಲೇ ಸಪ್ರೇಟು ಗ್ರೇಡ್ಸ್ ಇರುತ್ತೆ. ಸೊ ಆಡಿಯೋ ಟ್ರಾನ್ಸಿಸ್ಟರ್ಸಲ್ಲಿ ಗ್ರೇಡ್ಸ್ ಇದೆ. ಸೊ ಆಡಿಯೋಗಂತಲೇ ಸೊ ಆ ರೀತಿ ಇರುತ್ತೆ ಫ್ರೆಂಡ್ಸ್. ಸೊ ಇದು ಬಂದು
ಆ ರೀತಿ ಸೊ ನಾವು ಮಾಡಿರ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂದರೆ ನಾವು ಟೆಸ್ಟ್ ಮಾಡೋಕೆ ಇಲ್ಲ. ಸೊ ಇವಾಗ ಜಸ್ಟ್ ನಾನು ಆನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ನಾವು ಆಲ್ರೆಡಿ ಇದು ನಾನು ಹೇಳಿದ್ನಲ್ಲ, ಸೊ ಆಡಿಯೋಸ್ ಎಲ್ಲನೂ ಮಿಸ್ ಆಗಿದೆ. ಸೊ ನಾವು ಮಾಡಿರೋದು ಬಂದು ಎಲ್ಲನೂ ನಿಮ್ಗೆ ಗೊತ್ತಾಗಲಿ ಸೊ ಅಂತಲೇ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ, ಇದು ನಿಮ್ಗೆ ಹೇಳಿದ್ನಲ್ಲ, ಸೊ ನಿಮಗೆ ಬ್ಯಾಕ್ ಸೈಡು, ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದುಬಿಟ್ರೆ 5 ಚಾನಲ್ಲು, ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ನಿಮಗೆ 2 ಚಾನಲ್ಲು, 2 ಸೈಡ್ 7 ಚಾನಲ್ಲು. ಬಟ್ ಅದಕ್ಕೆ ನೋಡಿದ್ರೆ ಸೊ ಎಲ್ಲನೂ ಬಂದು ಇಂಡಿವಿಜುವಲ್ ಎಲ್ಲ ಸ್ಪೀಕರ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಎಲ್ಲನೂ ಅದೇ ರೀತಿ ಬಂದು ಹೇಳಿದ್ನಲ್ಲ, ಸೊ ಎಲ್ಲ ಡನ್ಸಲ್ ಕೆಪಾಸಿಟರ್ ಅಂತ. ಸೊ ಅದೇ ರೀತಿ ನಾನು ಯೂಸ್ ಮಾಡಿ, ಇದು ಬಂದು ಒರಿಜಿನಲ್ ಬೋರ್ಡ್ ಫ್ರೆಂಡ್ಸ್. ಸೊ 2 ಇಯರ್ಸ್ ಬಿಫೋರ್ ಯೂಸ್ ಮಾಡೋದು ಬಂದು ಒರಿಜಿನಲ್ ಬೋರ್ಡ್. ಇವಾಗ ಬಂದು ಅವ್ರು ತೊಗೊಂಡು ತುಂಬ ಕಾಪಿ ಮಾಡಿಬಿಟ್ಟಿದ್ದಾರೆ. ಅದೇ ನಿಮ್ಗೆ ಅಲ್ಲಿ ನೋಡಿದ್ರೆ ಟ್ರಾನ್ಸ್ಫರ್ ಮಾಡಿ, ಸೊ ಇದು ಬಂದು 1 kV ಅಂತ ನಿಮ್ಗೆ ಹ್ಯಾಂಡಲ್ ಮಾಡುತ್ತೆ. ಇದಕ್ಕೆ ಕರೆಕ್ಟಾಗಿ ಸೂಟೇಬಲ್ ಟ್ರಾನ್ಸ್ಫಾರ್ಮರು. ಅದೇ ರೀತಿ ನೋಡಿದ್ರೆ ಸಾಫ್ಟ್ ಸ್ಟಾರ್ಟರ್. ಸೊ ಸಾಫ್ಟ್ ಸ್ಟಾರ್ಟರ್ ನೋಡಿದ್ರೆ ಇದು ಸಾಫ್ಟ್ ಸ್ಟಾರ್ಟರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಓವರ್ ಕರೆಂಟ್ ಬಂದ್ರೂ ಟ್ರಾನ್ಸ್ಫಾರ್ಮ್ಗೆ ಎಫೆಕ್ಟ್ ಆಗಬಾರ್ದು ಅಂತಲೇ ಸೊ ನಾವು ಸಾಫ್ಟ್ ಸ್ಟಾರ್ಟರ್ ಯೂಸ್ ಮಾಡೋದು. ಈ ರೀತಿ ನಿಮಗೆ ಸೊ ಬೇಕಾದರೆ ಮಾಡೋಣ. ಇನ್ನು ಫ್ಯೂಚರ್ಸಲ್ಲಿ ಇನ್ನೂ ಬೇರೆ ಬೇರೆ ಟೈಪ್ ಇದೆ, ಇನ್ನು ನಾನು ಬೇರೆ ಪೋಸ್ಟ್ ಮಾಡ್ತೀನಿ. ಸೊ ಅಂಥವ್ರು ಬಂದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಅವ್ರು ಬಂದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಒಂದೇ ಸತಿಗೆ ಇನ್ವೆಸ್ಟ್ ಮಾಡೋದು ಬಂದ್ಬಿಟ್ಟು ಆಡಿಯೋ ಫೀಲ್ಡಲ್ಲಿ ಒಂದು ಸತಿ ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ಅದು ಬಂದು 100% ಡಬಲ್ ಖರ್ಚಾಗುತ್ತೆ ಫ್ರೆಂಡ್ಸ್. ಸೊ ಯಾಕಂದರೆ ತುಂಬ ಜನ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ, ಬಟ್ ಹೇಳ್ಕೊಳಲ್ಲ. ಯಾಕಂದರೆ ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲ ತುಂಬ ನಾನು ಖರ್ಚು ಮಾಡಿಬಿಟ್ಟಿದ್ದೀನಿ ಸರ್ ಅಂತ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಕಸ್ಟಮರ್ಸ್ ಬಂದ್ಬಿಟ್ಟು ಎಲ್ಲರಿಗೂ ಅವ್ರು ಬಂದವ್ರಿಗೆಲ್ಲೂ ಅವ್ರ ಪಕ್ಕಾಗ ಅವ್ರಿಗೇನು ರಿಕ್ವೈರ್ಮೆಂಟ್ಸ್ ಇತ್ತು, ಸೊ ಆ ರೀತಿ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಫುಲ್ ಒಳಗಡೆ ಬಂದು ಇಂಟೀರಿಯರ್ ಫ್ರೆಂಡ್ಸ್. ಸೊ ಎಲ್ಲ ಬಂದು ನಾವು ಕಾಪರ್ ವೈರ್, ಸ್ಪೀಕರ್ ಔಟ್ಪುಟ್ ಬರೋದು ಕಾಪರ್ ವೈರೇ, ನಾವು ಸಿಗ್ನಲ್ ಒಂದು ಅದು ಕಾಪರ್ ವೈರ್, ಅದು ಬಂದು ಶೀಲ್ಡ್ ವೈರ್ ಅದನ್ನು ನಿಮಗೆ ಫುಲ್ ಆ್ಯಂಡ್ ಫುಲ್ ಕಾಪರ್ ವೈರ್ ಇರುತ್ತೆ. ಯಾವುದೇ ಬಂದು ನಾಯ್ಸ್ ಇಲ್ಲ. ಸೊ ಸೈಲೆಂಟ್ ಮ್ಯೂಟಲ್ಲಿ ಇರುತ್ತೆ ಫ್ರೆಂಡ್ಸ್. ಇದು ನಾನು ಯಾಕಂದ್ರೆ ಟೆಸ್ಟ್ ಮಾಡಿ ಎಲ್ಲ ನೋಡಿದ್ದೀನಿ. ತುಂಬ ಅಂದರೆ ತುಂಬ ನಮ್ಗೆ ಆಡಿಯೋ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಯಾಕಂದರೆ ನಾನು ಇವಾಗ ಬೇರೆ ಬಾಯಲ್ಲೇ ಇಲ್ವಾಗ, ಯಾಕಂದರೆ ಸೊ ಕಸ್ಟಮರ್ಸ್ಗೆ ಇವಾಗ ಎಲ್ಲನೂ ಎಫೆಕ್ಟ್ ಕೇಳಿದ್ರೆ, ಬಟ್ ನೋಡ್ತೀನಿ ನಿಮ್ಮ ಫ್ಯೂಚರಲ್ಲಿ ಏನೋ ಇನ್ ಕೇಸ್ ಅದು ಏನೋ ಸಿಕ್ಕಿದ್ರೆ ಸೊ ಖಂಡಿತ ನಾನು ಬಂದು ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಸರ್. ಅದು ಬಂದು ಸೊ ಇದನ್ನೆಲ್ಲ ಇಲ್ಲ ಶೇರ್ ಮಾಡ್ತೀನಿ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಇಂಥ ಟೈಪ್ ನಿಮ್ಗೆ ಆ್ಯಂಪ್ಲಿಫೈರ್ಸು ಯಾಕಂದ್ರೆ ಬೇಕಾದರೆ ಸೊ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲ್ನ ಬಂದು ಹೊಸ ಚಾನಲ್ ಬಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಇನ್ನೂ ನಾನು ಬೇರೆ ಬೇರೆ ಪೋಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ತುಂಬ ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಇನ್ನೂ ಫ್ಯೂಚರಲ್ಲಿ ನೋಡೋಣ, ಇನ್ನು ಬೇರೆ ಬೇರೆ ಆ್ಯಂಪ್ಲಿಫೈರ್ಸ್ ಮಾಡೋಣ, ಇನ್ನು ಡಿಫ್ರೆಂಟ್ ನಾವು ಮಾಡೋಣ. ಏನಿದೆ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ಸೊ ಯಾಕಂದ್ರೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನು ಮಾಡೋಕ್ಕಿಲ್ಲ. ಯಾಕಂದರೆ ಇವಾಗ ನಾನು ಶಾಲೋ ಮಾಡಿದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಸೊ ಎಲ್ಲರೂ. ಸೊ ತುಂಬ ಧನ್ಯವಾದ ಫ್ರೆಂಡ್ಸ್. ಸೊ ಇವಾಗ ನಮ್ಮ ಹೊಸ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಇನ್ನು ಐ ಎಂಡಲ್ಲಿ ನಾವು ಮುಂದೆ ನೋಡೋಣ ಫ್ರೆಂಡ್ಸ್.